ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಅ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 17. ನನ್ನ ಡೈಲಿ ರೂಟೀನ್ನ ಹಾಗೆ ಬೇಗ ಎದ್ದು ಹೊರಗಡೆ ಬಂದು ನೇಚರ್‌ನ ನೋಡ್ತಾ ಇದ್ದೆ. ಒಳಗಡೆ ಬರ್ತಾ ನಮ್ಮ ಗಾರ್ಡನ್ನಲ್ಲೇ ಆದ ಹೂವನ್ನ ತಗೊಂಡು ಬಂದೆ ದೇವ್ರಿಗೆ ಇಡ್ಲಿಕ್ಕೆ ಅಂತ. ಅಷ್ಟೊತ್ತಿಗೆ ಅಮ್ಮ ಬನಾನಾ ಶೇಕ್ ಮಾಡಿದ್ರು. ಬಾಳೆಹಣ್ಣನ್ನು ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಬ್ಲಡ್ಡಲ್ಲಿರುವ ಶುಗರ್ ಲೆವೆಲ್‌ನ ಕಂಟ್ರೋಲಿಗೆ ತರ್ತದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಅಸಿಡಿಟಿ ಪ್ರಾಬ್ಲಮ್‌ಗಂತೂ ತುಂಬಾ ಯೂಸ್‌ಫುಲ್. ಚರ್ಮವನ್ನು ಆರೋಗ್ಯವಾಗಿ ಇಡ್ತದೆ. ಹಾಗೆ ಇನ್ನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿ ಹಾಕ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಬೇಗ ಫ್ರೆಶ್ ಆಗಿ ದೇವರಿಗೆ ಅಂತ ತಂದ ಹೂವನ್ನ ಇಟ್ಟು ದೀಪ ಹಚ್ಚಿದೆ. ನಂತರ ತಿಂಡಿ ತಿಂದು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಟಾಪ್ ಅನ್ನ ಹಾಕಿ ತೋರಿಸ್ತಾನೆ ಅಂತ. ಇವತ್ತು ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕೆ ಇತ್ತು. ಸೊ ಐ ಥಾಟ್ ಟು ವೇರ್ ಕುರ್ತಾ. ಬೇಗ ರೆಡಿ ಆದೆ. ಆಸ್ ಯೂಶುವಲ್ ಹಾಗೆ ಇವತ್ತು ಜಾಸ್ತಿ ಏನು ಥಿಂಗ್ಸ್ ಕ್ಯಾರಿ ಮಾಡಲಿಲ್ಲ. ಬಿಕಾಸ್ ಇವತ್ತು ಕ್ಯಾಂಪ್ಕೋದಲ್ಲಿ ಒಂದು ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ರು ಅಂಡ್ ಕ್ಯಾಂಪ್ಕೋಗೆ ಹೊರಟೆ. ಕಷ್ಟಪಟ್ಟು ದುಡಿಯುವುದು ಜೀವನದ ಸಾರ್ಥಕತೆ. ಜೀವನದಲ್ಲಿ ಸಾಧನೆ ಮಾಡುವುದಕ್ಕೆ ಶ್ರಮವೇ ಪ್ರಾಣವಾಯು. ಜೀವನ ಸೌಹಾರ್ದತೆಯಿಂದ ತುಂಬಲು ಮತ್ತು ಬಯಸಿದ ಗುರಿಗಳನ್ನು ಸಾಧಿಸಲು ನಿರಂತರ ಶ್ರಮ ಮಾತ್ರ ಮುಖ್ಯ. ಕಷ್ಟಪಡುವ ವ್ಯಕ್ತಿಯ ಕನಸುಗಳು ಒಂದೊಮ್ಮೆ ತಡವಾಗಿ ಸಾಕಾರವಾದರೂ ಅದು ಸದಾ ಬೇರೆಯವರಿಗಿಂತ ಭಿನ್ನವಾಗಿರುತ್ತದೆ. ಇಂಗ್ಲಿಷಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸಸ್ ಅಂತ ಹೇಳ್ತಾರೆ. ಬಟ್ ಈಗಿನ ಕಾಲದಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ಸ ಬೇಕು. ಇನ್ನು ಕ್ಯಾಂಪ್ಕೋದಲ್ಲಿ ಇವತ್ತು ನಮಗೆ ಯಾವತ್ತಿನ ಹಾಗೆ ವರ್ಕ್ ಇರಲಿಲ್ಲ. ಬಟ್ ಒಂದು ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ರು. ಕೈಗಾರಿಕಾ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಇನಾಗ್ರೇಷನ್ ಇತ್ತು. ಮಧ್ಯಾಹ್ನ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಮುಗಿತು. ಅಂಡ್ ಕ್ಯಾಂಪ್ಕೋದವರಿಂದ ಕೆಮ್ಮಿಂಜೆ ದೇವಸ್ಥಾನದಲ್ಲಿ ಮಹಾಪೂಜೆ ಇತ್ತು. ಪೂಜೆ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಊಟ ಮಾಡಿಕೊಂಡೆ. ನಂತರ RTOಗೆ ಹೊರಟೆ. ತುಂಬಾ ದಿನದಿಂದ ಅನ್ಕೊಂಡಿದ್ದೆ DL ಮಾಡಿಸ್ಕೊಳ್ಬೇಕು ಅಂತ. ಬಟ್ ಟೈಮ್ ಅಡ್ಜಸ್ಟ್ ಆಗಿರ್ಲಿಲ್ಲ. ಇವತ್ತು ಏನೇ ಆಗ್ಲಿ ಅಪ್ಲೈ ಮಾಡಲೇಬೇಕು ಅಂತ RTOಗೆ ಬಂದೆ. 5 ಮಿನಿಟ್ಸ್ ಒಳಗೆ LLR ಸಿಕ್ಕಿತು. ಅದನ್ನ ತಕೊಂಡು ಮನೆಗೆ ಬಂದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಮ್ಮ ಬ್ರೆಡ್ ತಕೊಂಡು ಬಂದಿದ್ರು. ಅದನ್ನ ತಿಂದು ಇನ್ನೊಂದು ಟಾಪ್ ಫಿಟ್ಟಿಂಗಿಗಿತ್ತು. ಈ ಟಾಪ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಉಂಟು. ರಿಸೆಪ್ಷನ್ಗೆ ಆರ್ ಎನಿ ಪಾರ್ಟಿ ವೇರ್ಸ್ಗೆ ಹಾಕ್ಬೋದು. ಇದನ್ನು ಕೂಡ ತಕೊಂಡು ತುಂಬಾ ಟೈಮ್ ಆಗಿತ್ತು. ಕಾಲೇಜ್ ಇದ್ದಾಗ ಡೈಲಿ ಹೋಗಿ ಬರೋದೇ ಆಗ್ತದೆ. ಯಾವ ವರ್ಕ್ಸ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅವಾಗ ತಕೊಂಡ ಡ್ರೆಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೆ, ರಜೆಯಲ್ಲಿ ಸ್ಟಿಚ್ ಮಾಡ್ಬೋದು ಅಂತ. ಆದ್ರೆ ರಜೆಯಲ್ಲಿ ಸಹ ಅನ್ಕೊಂಡಷ್ಟು ಸ್ಟಿಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಎಷ್ಟಾಗ್ತದೆ ಅಷ್ಟು ಮಾಡೋದು ರಿಓಪನ್ ಆಗೋ ತನಕ. ಅಂಡ್ ನಾನು ಫಿಟ್ಟಿಂಗ್ ಮಾಡುವಾಗ ಆಲ್ರೆಡಿ ಇರುವ ಸ್ಟಿಚ್ ನ ಮೇಲೆ ಸ್ಟಿಚ್ ಹಾಕುದಿಲ್ಲ. ಬಿಕಾಸ್ ಅದು ನೀಟ್ ಕಾಣುದಿಲ್ಲ. ಸೊ ನಾನು ಫುಲ್ ಸ್ಟಿಚ್ ಅನ್ನ ಬಿಚ್ಚಿ ಎಷ್ಟು ಕ್ಲೋತ್ ಬೇಕು ಅಷ್ಟನ್ನ ಮಾತ್ರ ಇಟ್ಕೊಂಡು ಕಟ್ ಮಾಡಿ ನಂತರ ಅದಕ್ಕೆ ಸ್ಟಿಚ್ ಹಾಕ್ತಾನೆ. ಸೊ ಸ್ವಲ್ಪ ಲೇಟ್ ಆಗ್ತದೆ. ಅಂಡ್ ನಾನು ಸ್ವಲ್ಪ ಸಪುರ ಇರೋದ್ರಿಂದ ಆಲ್ಮೋಸ್ಟ್ ಸೈಜ್ ಬೇಕಾದ ಹಾಗೆ ಸಿಗುದಿಲ್ಲ. ಕೆಲವೊಮ್ಮೆ ಟಾಪ್ ಡಿಸೈನ್ ಇಷ್ಟ ಆಗ್ತದೆ ಬಟ್ ಸೈಜ್ ಇರುದಿಲ್ಲ. ಆದ್ರೂ ಪರವಾಗಿಲ್ಲ ಅಂತ ತಗೊಳ್ತಾನೆ. ಬಿಕಾಸ್ ಫಿಟ್ಟಿಂಗ್ ಮಾಡ್ಬೋದು ಅಂತ. ನೈಟ್ 7:30 ಅಷ್ಟೊತ್ತಿಗೆ ಡಿನ್ನರ್ನ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 70. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಆ್ಯಂಡ್ ನನ್ನ ರೂಟೀನ್ ಬಗ್ಗೆ ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.